ಹ್ಞೂ ರೀ, ಬೀಗ್ತಿಗೆ ಅದೇನು ಹೇಳಿ ಕರ್ಕೊಂಬರ್ತಿದಾರೋ ಯಾರಿಗೆ ಗೊತ್ತು ರೀ. ಈಗೇನ್ರಿ ಮಾಡೋದು? ಅಲ್ಲ, ಅದಕ್ಕೆ ಯಾಕೆ ಗಾಬರಿ ಆಗ್ತೀಯಾ? ಬರಲಿ ಬಿಡು. ದೂರದಿಂದ ನೋಡಿ ಬರೋದನ್ನ ಸುನಾಮಿ ಅಂತ ಲೆಕ್ಕ ಹಾಕೋದು ಬೇಡ. ಅವರಿಬ್ಬರು ಬಂದು ಏನೇ ಮಾತಾಡಿದ್ರು ನಾವಿಬ್ರು ತಾಳ್ಮೆಯಿಂದ ಉತ್ತರ ಕೊಟ್ಟು ಕಳಿಸೋಣ. ಒಂದೆರಡು ಲೋಟ ಕಾಫಿ ರೆಡಿ ಮಾಡೋಗು. ಸರಿ. ಓಹ್, ನಮಸ್ಕಾರ. 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 ಕೂತ್ಕೊಳ್ಳಿಮ್ಮ. ನೀವ್ ಕೂತ್ಕೊಳ್ಳಿ. ಎಲ್ಲಿ ನಿಮ್ ಶ್ರೀಮತಿ ಅವ್ರು ಕಾಣಿಸ್ತಾ ಇಲ್ಲ? ಬಂದೆ. ಓ, ಆಗ್ಲೇ ಕಾಫಿ ತಂದ್ಬಿಟ್ಟಿದಿರಲ್ಲ. ನಾವ್ ಬರೋದ್ ಮುಂಚೆನೆ ಗೊತ್ತಿತ್ತಾ? ತಗೊಳ್ಳಿ. ಕುಡೀರಿ, ತಿಂಡಿ ರೆಡಿ ಮಾಡ್ಬಿಡ್ತೀನಿ. ಎಲ್ಗ ಹೋಗ್ತಾ ಇದೀರಾ? ತಿಂಡಿ ರೆಡಿ ಮಾಡೋದಕ್ಕ? ನೀವು ಕೂತ್ಕೊಳ್ಳಿ, ಏನೋ ಮಾತಾಡೋದಿದೆ. ಅದೆಲ್ಲ ಆಮೇಲೆ. ಕೂತ್ಕೋ ಸುಮತಿ. ಕೂತ್ಕೊಳ್ಳಿ. ತಿಂಡಿ ಮಾಡ್ಬೋದಾಗಿತ್ತಮ್ಮ. ಏನಿಲ್ಲ, ಎಲ್ಲ ಆಮೇಲೆ ಮಾಡಿದ್ರಾಯ್ತು. ಈಗ ನಾವು ಹಬ್ಬದೂಟ ಮಾಡೋ ಮೂಡಲಿದೀವಿ. ಏನಿದು? ನಾವೇನೋ ಅನ್ಕೊಂಡ್ರೆ ಇವ್ರು ಪೂರ್ತಿ ಉಲ್ಟಾ ಮಾತಾಡ್ತಿದಾರಲ್ಲ. ಯಾಕಿಬ್ರು ಇಷ್ಟು ಆಶ್ಚರ್ಯ ಪಡ್ತಾ ಇದ್ದೀರಾ? ಔತಣ ಕೂಟಕ್ಕೆ ಇಡೀ ನಮ್ಮ ಶಾಂತಿ ನಿವಾಸದ ಕುಟುಂಬ ನಿಮ್ಮನೆಗೆ ಇರ್ತೀವಿ. ಎಲ್ಲ ರೆಡಿ ಮಾಡ್ಕೊಂಡ್ಬಿಡಿ. ಏನ್ ಬಿಗ್ರೆ, ನಾವಿಬ್ರು ಬಂದು ಒಂಚೂರು ಸಂಕೋಚ ಪಡ್ದೆ ವಿಷಯ ಹೇಳ್ತಾ ಇದೀವಿ. ಔತಣ ಕೇಳ್ತಾ ಇದೀವಪ್ಪ, ನೀವೇನು ಹೇಳ್ತಾನೆ ಇಲ್ಲ. ಓ, ಇನ್ನು ನನ್ನ ಮೇಲಿನ ಕೋಪ ಹೋಗಿಲ್ವಾ ನಿಮ್ಮಿಬ್ರಿಗೂ? ನಾನಂತೂ ಬಿಡಿ, ಮೆಟ್ಲೇಳಿ ತಂಗೆ ಕೋಪನೂ ಇಳಿಸ್ಬಿಟ್ಟೆ. ಅಯ್ಯೋ, ಇದೇನಿದು? ಯಾಕೇನು ಮಾತಾಡ್ತಾ ಇಲ್ಲ? ಹಲೋ ಸುಮಕ್ಕ. ಹಾಗಲ್ಲ, ದಿಢೀರಂತ. ಯಾಕೆ ದಿಢೀರ್ ಅಂತ ಕೇಳಿದ್ರೆ ಹಬ್ಬದೂಟ ಬಡ್ಸಲ್ವಾ? ಅಯ್ಯೋ, ಏನಮ್ಮ ಹೀಗೆ ಕೇಳ್ಬಿಟ್ರಿ? ಒಂದ್ 10 ನಿಮಿಷ ಕುತ್ಕೊಳ್ಳಿ. ನಾನು ನನ್ನ ಶ್ರೀಮತಿ ಅಡಿಗೆ ಮನೆಗೆ ನುಗ್ಗಿದ್ರೆ ನಿಮ್ಗೆ ಊಟ ರೆಡಿ ಆಗ್ಬಿಡುತ್ತೆ. ನಡಿ ಸುಮತಿ. ಆದ್ರೆ ಶುಭ ಕಾರ್ಯ ಮಾಡೋದಕ್ಕೆ ನಾಳೆ ಒಳ್ಳೆ ದಿನ ಇದೆಯಲ್ಲ. ಶುಭ ಕಾರ್ಯನಾ? ಒಳ್ಳೆ ದಿನನಾ? ಸರಿ, ಹೇಳಿ, ಏನು ಶುಭ ಕಾರ್ಯ ಮಾಡಬೇಕು? ಹಿರಿಯರಾಗಿ ನಿಮ್ಗೇನ್ ಹೇಳೋ ಅಂತದ್ದಿಲ್ಲ, ಆದ್ರೂ ಜ್ಞಾಪಿಸ್ಬೇಕಾದ್ದು ನಮ್ ಧರ್ಮ. ಮದ್ವೆ ಆಗಿ ತಿಂಗಳು ತುಂಬೋದಕ್ಕೂ ಮುಂಚೆ ಹೊಸ ತಾಳಿ ಶಾಸ್ತ್ರ ಮಾಡಬೇಕು. ಅದನ್ನೊಂದು ಮಾಡಿ ಮುಗಿಸ್ಬಿಟ್ರೆ ಎಲ್ಲರಿಗೂ ನೆಮ್ಮದಿ ಅಲ್ವಾ? ಅದು ಬೇರೆ, ನಾಳೆ ಬಿಟ್ರೆ ಮುಹೂರ್ತ ಚೆನ್ನಾಗಿಲ್ಲ, 2 ತಿಂಗಳು ಚೆನ್ನಾಗಿಲ್ವಂತೆ. ಮತ್ತೆ ಹೀಗೆ ಮುಂದಕ್ಕೆ ಹಾಕ್ತಾ ಹಾಕ್ತಾ ಮುಂದಿನ ವರ್ಷಕ್ಕೆ ಹೋಗ್ಬಿಟ್ರೆ? ಕೆಲವು ಸಂಪ್ರದಾಯಗಳನ್ನ ಟೈಮಿಗೆ ಕರೆಕ್ಟಾಗಿ ಮಾಡ್ಬಿಡ್ಬೇಕು, ಆಗ್ಲೇ ಒಳ್ಳೇದು. ಇಲ್ಲಾಂದ್ರೆ ತೊಂದರೆನ ನಾವೇ ಮೈ ಮೇಲೆ ಎಳ್ಕೊಂಡಂಗಾಗತ್ತೆ. ಹೌದು, ಅದು ಅಲ್ಲದೆ ನಿಮ್ಮ ಮನೇಲಿ ಅನಾವಶ್ಯಕವಾಗಿ ಸುಮ್ಮನೆ ಗೊಂದಲಗಳು, ತೊಂದರೆಗಳು ನಡೀತಾನೆ ಇದೆಯಲ್ಲ, ಅದೆಲ್ಲ ಪರಿಹಾರ ಆಗ್ಬೇಕಲ್ವಾ? ಪರಿಹಾರ ಆಗ್ಬೇಕು ಅಂದ್ರೆ ಮೊದಲು ಇಂಥ ಶಾಸ್ತ್ರಗಳನ್ನ ಮಾಡಿ ಮುಗಿಸ್ಬಿಡ್ಬೇಕು. ಆಗ ಎಲ್ರಿಗೂ ನೆಮ್ಮದಿ. ಏನಂತೀರಾ? ಆಯ್ತು, ಹಾಗೆ ಮಾಡೋಣ. ನಾವು ಕೆಲಸ ಕಾರ್ಯದಲ್ಲಿ ಮರ್ತೋಗ್ಬಿಟ್ಟಿದ್ವಿ. ನೀವು ನೆನ್ಪು ಮಾಡಿದ್ದು ತುಂಬಾ ಒಳ್ಳೇದಾಯ್ತು. ಇದನ್ನ ಮುಂದಕ್ಕೆ ಹಾಕ್ದೆ ಆದಷ್ಟು ಬೇಗ ಮಾಡಿ ಮುಗಿಸ್ಬಿಡೋಣ. ಏನಂತೀರಿ? ಹೌದು. ಬೇಕ್ತಿವ್ರೆ, ಯಾವಾಗ ಮಾಡೋಣ ಅಂತಿದ್ದೀರಿ? ನಾನು ಆಗ್ಲೇ ಪುರೋಹಿತರ ಹತ್ರ ಮಾತಾಡ್ಕೊಂಡು ಬಂದಿದ್ದೀನಿ. ನಾಳೆನೆ ಒಳ್ಳೆ ದಿನ ಅಂತ ಹೇಳಿದ್ದಾರೆ. ನಾಳೆ ಬೆಳಿಗ್ಗೆನೆ ನಮ್ಮ ಇಡೀ ಕುಟುಂಬ ತಿಂಡಿಗೆ ಇಲ್ಲಿಗೆ ಬಂದ್ಬಿಡ್ತೀವಿ. ಹಳೆ ತಾಳಿ ತೆಗ್ಸಿ ಹೊಸ ತಾಳಿ ಹಾಕೋ ಶಾಸ್ತ್ರ ಮುಗಿಸಿ ಮಧ್ಯಾಹ್ನ ಹೊಟ್ಟೆ ತುಂಬಾ ಊಟ ಮಾಡಿ ಒಂದಷ್ಟು ಹರಟೆ ಹೊಡೆದು ಸಂಜೆ ಆಗ್ತಿದ್ದ ಹಾಗೆ ಬಿಸಿ ಬಿಸಿ ಕಾಫಿ ಕುಡ್ದು ನೀವು ಹೋಗೋ ಅನ್ನೋವರೆಗೂ ನಾವು ಹೋಗಲ್ಲ. ನೀವು ಬಂದ ತಕ್ಷಣ ನಾಳೆ ಅಂತ ಹೇಳಿದ್ರಿ, ಆ ಖುಷಿಯಲ್ಲಿ ನಾನು ನಮ್ಮ ಶ್ರೀಮತಿ ಇಬ್ರು ಮರ್ತು ಬಿಟ್ವಿ ನೋಡಿ. ಆಗ್ಬೋದು. ಹಾ, ಅತ್ತೆ ಹೇಳಿದ್ದು ನೆನ್ಪಿದೆ ಅಲ್ವಾ? ಮದ್ವೆ ಫಿಕ್ಸ್ ಆದಾಗ ನಮ್ 2 ಕುಟುಂಬಗಳಿತ್ತಲ್ವಾ, ಅದೇ ಖುಷಿ, ಅದೇ ಸಂತೋಷ, ಅದೇ ಗಲಾಟೆ ಮತ್ತೆ ಈ ಮನೆಯಲ್ಲಿ ಬರ್ಬೇಕು. ನಾವು ಬರಕ್ ರೆಡಿ ಇದೀವಿ.
ಸುಮಕ್ಕ ನೀವು ಖಂಡಿತ ಸಾಧನ ಅವ್ರೆ, ಹಾಗೆ ಆಗ್ಲಿ.